ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಅರ್ಥ ಮತ್ತೆ ವಿಜ್ಞಾನ ಇರುತ್ತೆ. ನಾವು ಹಲವಾರು ಹಬ್ಬಗಳಲ್ಲಿ, ವಿಶೇಷವಾಗಿ ಸಂಕ್ರಾಂತಿ, ಮನೆ ಹಬ್ಬಗಳು, ಪೂಜೆ ಅಥವಾ ಶುಭ ಕಾರ್ಯಗಳಲ್ಲಿ ಬಾಗಿಲಿಗೆ ಭತ್ತದ ತೋರಣನ ಕಟ್ತೀವಿ. ಇದ್ರಿಂದ ಒಂದು ಪ್ರಶ್ನೆ ಕಾಡುತ್ತೆ, ಬಾಗಿಲಿಗೆ ಭತ್ತದ ತೋರಣ ಕಟ್ಟೋದು ಯಾಕೆ? ಮತ್ತೆ ಅದರ ಉದ್ದೇಶ ಏನು? ಮತ್ತೆ ವೈಜ್ಞಾನಿಕ ಕಾರಣ ಏನು? ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದ್ರ ಹಿಂದಿರುವಂತ ಸಂಪ್ರದಾಯ ಮತ್ತೆ ವೈಜ್ಞಾನಿಕ ಕಾರಣಗಳನ್ನ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋ ಹಾಕ್ಲಿಕ್ಕೆ ನೀವು ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ ತಡೋ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಿಂದಿನ ಕಾಲದಲ್ಲಿ ರೈತರ ಜೀವನ ಕಂಪ್ಲೀಟ್ ಆಗಿ ಕೃಷಿ ಮೇಲೆ ಅವಲಂಬಿತವಾಗಿತ್ತಲ್ವಾ. ನಮ್ಮ ರೈತರು ಅವ್ರು ಬೆಳೆದಂತ ಬೆಳೆನ ಮನೆಗೆ ತಂದಾಗ ಅದು ದೇವ್ರ ಆಶೀರ್ವಾದ ಅಂತ ನಂಬ್ತಾ ಇದ್ರು. ಜೊತೆಗೆ ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ಉಡುಗೊರೆ ಅಂತ ಕೂಡ ಅವರು ಭಾವಿಸ್ತಾ ಇದ್ರು. ಆದ್ರಿಂದಲೇ ಅವರು ಮೊದಲ ಬೆಳೆಯನ್ನ ಬಾಗಿಲಿಗೆ ತೋರಣವಾಗಿ ಕಟ್ತಾ ಇದ್ರು. ಹೊಸ ಬೆಳೆ ಶುಭ ಸಂಕೇತವಾಗಿ ನಮ್ಮ ಮನೆಗೆ ಸಮೃದ್ಧಿ ಬಂದಿದೆ ಅಂತ ಹೇಳಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಮೂಲಕ ಅವರು ಬಾಗಿಲಿಗೆ ಭತ್ತದ ತೋರಣನ ಕಟ್ತಾ ಇದ್ರು. ಒಬ್ಬ ಅಜ್ಜಿ ಇದ್ರ ಮಹತ್ವನ ತನ್ನ ಮೊಮ್ಮಗನಿಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅನ್ನೋದನ್ನ ನೋಡೋಣ. ಒಬ್ಬರಜ್ಜಿ ತಾವು ಬೆಳೆದಂತ ಭತ್ತದ ಬೆಳೆಯಿಂದ ತೋರಣನ ಮಾಡ್ತಾ ಇರ್ತಾರೆ. ಅದನ್ನ ತುಂಬಾ ಕುತೂಹಲದಿಂದ ಮೊಮ್ಮಗ ನೋಡ್ತಾ ಇರ್ತಾನೆ. ಆ ಮೊಮ್ಮಗ ಅಜ್ಜಿ ಹತ್ರ ಬಂದು ಕೇಳ್ತಾನೆ, ಅಜ್ಜಿ, ಪ್ರತಿ ವರ್ಷ ಹಬ್ಬ ಬಂದಾಗ ಅಥವಾ ಹೊಸ ಅಕ್ಕಿ ಅಥವಾ ಭತ್ತ ಬಂದಾಗ ಯಾಕೆ ಈ ಬಾಗಿಲಿಗೆ ಭತ್ತದ ತೋರಣನ ಕಟ್ತೀರಾ? ಇಷ್ಟು ಕಷ್ಟಪಟ್ಟು ತೋರಣನ ಹೆಣೆದು ನೀವು ತುಂಬಾ ಟೈಮ್ನ ತಗೊಳ್ತೀರಲ್ಲ, ಅದ್ರ ಬದಲಾಗಿ ಪ್ಲಾಸ್ಟಿಕ್ ತೋರಣನ ಹಾಕ್ಬೋದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿ ನಗ್ನಗ್ತಾ ಹೇಳ್ತಾರೆ, ಪುಟ್ಟ, ಇದು ಬರೀ ಅಲಂಕಾರ ಅಲ್ಲ, ಇದು ನಮ್ಮ ಸಂಸ್ಕೃತಿ ಮತ್ತು ದಯಾಧರ್ಮದ ಸಂಕೇತ. ಇದರಿಂದ 3 ಮುಖ್ಯವಾದ ಉದ್ದೇಶಗಳು ಕೂಡ ಇವೆ. ಮೊದಲನೇ ಉದ್ದೇಶ ಲಕ್ಷ್ಮಿಯ ಆಗಮನ, ಮನೆಯ ಸಮೃದ್ಧಿ. ಭತ್ತ ಅಂದ್ರೆ ಸಾಕ್ಷಾತ್ ಧಾನ್ಯ ಲಕ್ಷ್ಮಿ. ಮನೆಯ ಹೊಸಲು ಅಥವಾ ಬಾಗಿಲಿಗೆ ಇದನ್ನು ಕಟ್ಟಿದ್ರೆ ಮನೆಗೆ ಐಶ್ವರ್ಯ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ ಮಗು, ಆ ವರ್ಷದ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಒಂದು ಸಂತೋಷದ ಸಂಕೇತವಾಗಿಯೂ ಕೂಡ ನಾವು ಇದನ್ನ ಕಟ್ತೀವಿ ಅಂತ ಅಜ್ಜಿ ಮೊಮ್ಮಗನಿಗೆ ಹೇಳ್ತಾರೆ. ಇನ್ನು ಎರಡನೇ ಉದ್ದೇಶನ ಅಜ್ಜಿ ಮೊಮ್ಮಗನಿಗೆ ಹೀಗೆ ವಿವರಿಸ್ತಾರೆ, ಪಕ್ಷಿಗಳಿಗೆ ಒಂದು ರೀತಿಯಾಗಿ ನಾವು ಆಹಾರವನ್ನು ನೀಡೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ನೋಡು ಮಗುವೆ, ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಆದ್ರೆ ಪ್ರಕೃತಿಯಲ್ಲಿರುವಂತ ಪುಟ್ಟ ಹಕ್ಕಿಗಳಿಗೆ ಯಾರು ಊಟ ಕೊಡ್ತಾರೆ? ಬಾಗ್ಲಿಗೆ ಈ ತೋರಣ ಕಟ್ಟಿದ್ರೆ ಗುಬ್ಬಚ್ಚಿ ಮತ್ತು ಇದರ ಪುಟ್ಟ ಪುಟ್ಟ ಹಕ್ಕಿಗಳು ಬಂದು ಅದನ್ನ ತಿನ್ನುತ್ತವೆ. ಇದರಿಂದಾಗಿ ಹಸಿದ ಹಕ್ಕಿಗಳಿಗೆ ಆಹಾರ ನೀಡಿದಂತಹ ಒಂದು ಪುಣ್ಯ ಕೆಲಸವಾಗುತ್ತೆ. ಹಕ್ಕಿಗಳ ಚಿಲಿಪಿಲಿಸದ್ದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅನ್ನೋದು ಒಂದು ಉದ್ದೇಶ ಆಗಿದೆ ಮಗು. ಇನ್ನು 3ನೇ ಉದ್ದೇಶನ ಅಜ್ಜಿ ಮೊಮ್ಮಗನಿಗೆ ಹೀಗೆ ಹೇಳ್ತಾರೆ, ಇದು ಒಂದು ಮಂಗಳಕರವಾದ ಅಂತ ಸೂಚನೆ. ಹಳೆ ಕಾಲದಲ್ಲಿ ನೋಡ್ಬೋದು, ಮನೆ ಮುಂದೆ ಯಾರಾದ್ರೂ ಭತ್ತ ತೋರಣ ಕಟ್ಟಿದ್ರೆ ಅದನ್ನ ನೋಡಿದವರು ಹೇಳ್ತಾ ಇದ್ರು, ಈ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದೆ ಅಂತ ಅರ್ಥ ಅಂತ. ಈ ರೀತಿಯಾಗಿ ಅಜ್ಜಿ ಇದ್ರ ಉದ್ದೇಶಗಳನ್ನ ತನ್ನ ಮೊಮ್ಮಗನಿಗೆ ವಿವರಿಸ್ತಾರೆ. ಇಂದಿನವ್ರ ನಂಬಿಕೆ ಪ್ರಕಾರ ಇದೊಂದು ಶುಭ ಸಂಕೇತ ಆಗಿದೆ. ಭತ್ತದ ತೋರಣ ಯಾರ ಮನೆ ಬಾಗಿಲಲ್ಲಿ ಇರುತ್ತೋ ಅವ್ರ ಮನೆಗೆ ಐಶ್ವರ್ಯ, ಸಮೃದ್ಧಿ ಮತ್ತೆ ಆ ಮನೆ ಬೆಳವಣಿಗೆ ಮತ್ತೆ ಅವರಲ್ಲಿ ಒಂದು ಶುಭದಾಯಕವಾದ ಒಂದು ಬೆಳವಣಿಗೆ ಆಗುತ್ತೆ ಅಂತ ದೃಢವಾಗಿ ನಂಬಲಾಗುತ್ತೆ. ಇದನ್ನೇ ಅಲ್ವಾ ಹಿರಿಯರ ಹಿಂದೆ ಹೇಳ್ತಾ ಇದ್ದಿದ್ದು. ಬಾಗಿಲಲ್ಲಿ ಭತ್ತ ತೋರಣ ಇದ್ದ ಮನೆಯಲ್ಲಿ ದರಿದ್ರ ಎಂದೂ ಬರಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ರು. ಇದು ಕೇವಲ ಸಾಂಪ್ರದಾಯಿಕ ಕಾರಣಕ್ಕೆ ಸೀಮಿತವಾಗಿಲ್ಲ, ಜೊತೆಗೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಬನ್ನಿ ಆ ವೈಜ್ಞಾನಿಕ ಕಾರಣಗಳು ಏನು ಅಂತ ನೋಡೋಣ. ಹೊಸ ಭತ್ತದಲ್ಲಿ ಪ್ರಾಕೃತಿಕ ಶಕ್ತಿ ಮತ್ತು ಸುವಾಸನೆ ಇರುತ್ತೆ. ಇದು ಮನೆಯ ಸುತ್ತಮುತ್ತಲಿನ ಕೀಟಗಳನ್ನ ಕಡಿಮೆ ಮಾಡುತ್ತೆ ಮತ್ತೆ ಪ್ರಕೃತಿ ಜೊತೆಗೆ ನಮ್ಮ ಸಂಪರ್ಕವನ್ನ ನೆನಪಿಸುತ್ತೆ ಕೂಡ ಅಲ್ವಾ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದ್ರ ಜೊತೆಗೆ ನಮ್ಮ ಕೃಷಿಯ ಮಹತ್ವವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುತ್ತೆ ಕೂಡ. ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು, ಪ್ರಕೃತಿಗೆ ಯಾವಾಗ್ಲೂ ಕೂಡ ನಾವು ಕೃತಜ್ಞರಾಗಿರ್ಬೇಕು ಅಂತ. ಹಾಗೆ ರೈತರ ಪರಿಶ್ರಮನ ಗೌರವಿಸ್ಬೇಕು, ರೈತರಿಗೆ ಗೌರವನ ಕೊಡಬೇಕು ಮತ್ತೆ ಕೃಷಿಯ ಮಹತ್ವವನ್ನ ನಾವು ತಿಳಿಸ್ಬೇಕು. ಜೊತೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ಹೇಳಿಕೊಡ್ಬೇಕು. ಹೀಗಾಗಿ ಫ್ರೆಂಡ್ಸ್, ಬಾಗಿಲಿಗೆ ಕಟ್ಟುವಂತ ಭತ್ತದ ತೋರಣ ಕೇವಲ ಒಂದು ಅಲಂಕಾರವಾಗಿ ಅಲ್ಲ, ಅದು
ಮನೆಯ ಸಮೃದ್ಧಿಯ ಸಂಕೇತ ಕೂಡ. ಜೊತೆಗೆ ಪ್ರಕೃತಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವ ಸಂಪ್ರದಾಯ. ಹಾಗೆ ನಮ್ಮ ಸಂಸ್ಕೃತಿಯ ಗುರುತಾಗಿ ನಾವು ಈ ತೋರಣನ ಬಾಗಿಲಿಗೆ ಕಟ್ತೀವಿ. ನಮ್ಮ ಹಳೆ ಸಂಪ್ರದಾಯಗಳ ಹಿಂದೆ ಇರುವಂತ ಅರ್ಥವನ್ನ ತಿಳ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಹೊಣೆ ಅಲ್ವಾ? ಏನಂತೀರ ಫ್ರೆಂಡ್? ಕೃಷಿ ನಮ್ಮ ದೇಶದ ಜೀವನಾಡಿಯಾಗಿದ್ದು ರೈತರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೇಳೋಣ ಜೈ ಜವಾನ್ ಜೈ ಕಿಸಾನ್ ಅಂತ. ಜೊತೆಗೆ ನಮ್ಮ ರೈತರಿಗೆ ನಾವು ಗೌರವಿಸೋಣ. ಹಾಗೆ ಅವರು ಬೆಳೆದಂತ ಬೆಳೆಗೆ ಉತ್ತಮವಾದ ಬೆಲೆನ ಕೊಟ್ಟು ಕೊಂಡ್ಕೊಂಡ್ರೆ ರೈತರು ಕೂಡ ಉದ್ಧಾರ ಆಗ್ತಾರೆ, ಸಂತೋಷವಾಗಿರ್ತಾರೆ. ಹಾಗೆ ರೈತರು ಕೂಡ ಬೆಳೀತಾರೆ. ಏನಂತೀರಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.